ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಡಿ ಕೆ ಶಿವಕುಮಾರ್ಗೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಶಾಸಕರು 136 ಜನ ನಗ್ನಗ್ತಾ ಮುಖ್ಯಮಂತ್ರಿಯನ್ನು ಒಪ್ಕೊಂಡಿದ್ದಾರೆ. ಈಗಲಾರೂ ಸೌಜನ್ಯವಾಗಿ ಅಧಿಕಾರ ಸಿಕ್ಕಿದೆ, ಒಳ್ಳೆ ಕೆಲಸ ಮಾಡಲಿ ಅಂತ ಹೇಳಿ ಒಂದಷ್ಟು ಸಲಹೆ ಕೊಡೋದು ಬಿಟ್ಬಿಟ್ಟು ಈ ಥರ ಎಲ್ಲ ಬೆಳಗ್ಗೆ ಇದ್ದರೆ ಹೊಟ್ಟೆ ಕಿಚ್ಚು ಪಡ್ತಕ್ಕಂಥದ್ದನ್ನು ಅಂತ ಹೇಳಿ ನಮ್ಮ ಮಂಡ್ಯದಲ್ಲಿ, ಹಾಸನದಲ್ಲಿ ಹುಡುಗರುಗಳು ಭಾಳಷ್ಟು ನೊಂದ್ಕೊಂಡು ಮಾತಾಡ್ತಾರೆ. ಇವ್ರನ್ನ ಯಾರು ಒಪ್ಪೋರೋ ನನಗೆ ಗೊತ್ತಿಲ್ಲಪ್ಪ. ಯಾವ ಪುಣ್ಯಾತ್ಮರು ಇವರು ಸ್ಟೇಟ್ಮೆಂಟ್ಗಳನ್ನ ಪ್ರಶಂಸೆ ಮಾಡ್ತಾರೆ ನನಗೆ ಗೊತ್ತಾಗ. ಏನಿಲ್ಲ, ಅವರು ಮಂತ್ರಿ, ಅವರು ಮೋದಿಯವ್ರನ್ನ, BJPಯವ್ರನ್ನ, RSSನ ಬೆಂಬಲಿಸ್ತಾ ಇರೋದು ಈ ರೀಶಫಲಲ್ಲಿ ಮುಂದುವರಿಲಿ ಅಂತ. ನನಗೆ ಬಿಡ್ರಿ, ನನಗೆ ಯಾವತ್ತೂ ನಾನು ಮಂತ್ರಿ ಆಗಬೇಕು ಬಿಡಬೇಕು ಅಂತೆಲ್ಲ ನಮ್ಮ ಪಕ್ಷ ತೀರ್ಮಾನ ಮಾಡುತ್ತೆ, ನಮ್ಮ ಮುಖ್ಯಮಂತ್ರಿಗಳು ಅಥವಾ ಮಾಜಿ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ. ಇವರಂಗೆ ಈ ಒಂದು ನಾಳೆ ಬೆಳಗ್ಗೆ ಇನ್ನೊಂದು 15 ದಿವಸದೊಳಗೆ ಒಂದು ತಿಂಗಳೊಳಗಡೆ ರೀಶಫಲ್ ಇದೆಯಲ್ಲ ಕೇಂದ್ರದಲ್ಲಿ, ಅಲ್ಲಿ ಮುಂದುವರಿಸಲಿ ಅಂತ ಕುಮಾರಸ್ವಾಮಿ ಅವರು ಆಡೋದು. ನನ್ನಲ್ಲ, ನಾನು ಮಂತ್ರಿ ನೋಡಿದ್ದೀನಿ, ಹೊಸದಾಗಿ ಮಂತ್ರಿ ಆಗಬೇಕಾಗಿಲ್ಲ. ಅಲ್ಲ, ಅವರು ಮಂಡ್ಯ ಸೀಮಿತ ಹೆಂಗಾಯ್ತಾರೆ ಸ್ವಾಮಿ ಅವರು ಈಗ ನಾನು ಹೇಳೋದು ಇಷ್ಟೆಲ್ಲ ಡಿ ಕೆ ಶಿವಕುಮಾರ್ ಮೇಲೆ ಅವರು ಹೇಳಿದ್ರೆ, ಇಷ್ಟೆಲ್ಲ ಡಿ ಕೆ ಶಿವಕುಮಾರ್ ಮೇಲೆ ಹೇಳಿದ ಮೇಲೆ ಅವ್ರನ್ನ ಮುಖ್ಯಮಂತ್ರಿಯಾಗಿ ನಾನು ಒಪ್ಪಕ್ಕೆ ರೆಡಿ ಇಲ್ಲ, 70% ಜನ ಒಪ್ಪಿಲ್ಲ ಅಂತ ಅಂದಮೇಲೆ ಇವರು ಇಲ್ಲಿವರೆಗೆ ಮುಖ್ಯಮಂತ್ರಿ ಆಗಿದ್ರಲ್ಲ, ಇವರು ಸಂಪೂರ್ಣ ಡೆಮಾಕ್ರಸಿನಲ್ಲಿ 120 ಜನ ಗೆದ್ದ ಮುಖ್ಯಮಂತ್ರಿ ಆಗಿದ್ರ ಇವರು? ಹೇಳ್ಬೇಕಲ್ಲ ಅವರು. ಇಷ್ಟಾದ ಮೇಲೆ ಈಗ ಅಲಯನ್ಸ್ ಇತ್ಕೊಂಡು ಹೆಂಗೆ ಹೋಗ್ತಾರೆ? ಬಂದು ಹೊರಗಡೆ ಒಂದ್ಸಲಿ ತೊಡೆ ತಟ್ಟಬೇಕಲ್ಲ ಅವರು. ಬಂದು ಹೊರಗಡೆ ನಾನು ಹೇಳ್ಬಿಟ್ಟಿದ್ರು, ಆಕಸ್ಮಿಕನೋ ಹೇಳ್ಬಿಟ್ಟಿದ್ರು. 2018 ಹೇಳಿದ್ರು ಅವರು, ಸ್ವಯಂ ಸರ್ಕಾರ ಬರದೇ, ಸ್ವಂತ ಸರ್ಕಾರ ಬರದೇ ನಾನು ಡಿಸಾಲ್ವ್ ಮಾಡ್ತೀನಿ ಅಂತ ಹೇಳಿದ್ರು. ನಿಮಗೆಲ್ಲ ಗೊತ್ತಿರಬೇಕಲ್ಲ. 23ರಲ್ಲೂ ಹೇಳಿದರು, ಆಯಿತು. 2ರಲ್ಲೂ ನಡೆಸಲಿಲ್ಲ, ಆಯಿತು. ಈಗ ಒಂದು ಫೈನಲ್ ಆಟ ಆಡ್ಬಿಡ್ಲಿ. ತೊಡೆ ತಡ್ತಾರೋ ತೊಡೆ ತಡ್ತಲೇ ಆಟ ಆಡ್ತಾರೋ ಆಡ್ಬಿಡ್ಲಿ. ಹಾಂ, ನಾನೇನು ಕೊಡಲ್ಲ ಅವರಿಗೆ. ಅವ್ರ ಸ್ವಾಭಿಮಾನ ಉಳಿಸ್ಕೊಳ್ಳೋಕ್ಕೆ ಅವರು ಇದೊಂದೇ ಮಾರ್ಗ. ಅವರಿಗೆ ರಾಜಕೀಯವಾಗಿ ನೈತಿಕತೆ ಇದ್ದರೆ ಆ ಪಕ್ಷವನ್ನು ಸ್ವತಂತ್ರವಾಗಿ, ನಾನು ಸಿದ್ದರಾಮಯ್ಯನವ್ರು ಇಲ್ದಲೆ, MP ಪ್ರಕಾಶ್ ಇಲ್ದಲೆ, ಚಲುವರಾಯಸ್ವಾಮಿನೂ ಬಿಟ್ಟೋಗಿದ್ದಾನೆ, ಇನ್ನೊಬ್ಬನೂ ಬಿಟ್ಟೋಗಿದ್ದಾನೆ, ಎಲ್ಲ ಮೋಸ ಮಾಡಿದ್ದಾರೆ. ನಾನು ಈ ಪಕ್ಷ ಕಟ್ತೀನಿ, ಈ ಕಾರ್ಯಕರ್ತರಿಗೋಸ್ಕರ, ಈ ರಾಜ್ಯ ಜನಕ್ಕೋಸ್ಕರ. ನನ್ನ ಆರೋಗ್ಯ ಅವರಂಗೆ ನನಗೂ ಆಪ್ರೇಷನ್ ಆಗಿದೆ ರೀ, ಸೇಮ್ ಪ್ರಾಬ್ಲಮ್. ಅವ್ರಿಗೂ ವಾಲ್ವ್ ಚೇಂಜ್ ಆಗಿದೆ, ನನಗೂ. ನಾನು ದಿವಸ ಹೇಳ ಅಯ್ಯೋ ಯಪ್ಪ ಅಂತ ದಿವಸ ಹೇಳ. ಆರೋಗ್ಯ ಸರಿಯಾಗಿ ಇಟ್ಕೊಳ್ಳೋದು ನಮ್ಮ ಪದ್ಧತಿ ರೀ. ನಾವು ಲೈಫ್ ಸ್ಟೈಲ್ನ ಆರೋಗ್ಯ ಯಪ್ಪ, ನಾನು ಬದುಕಿರೋದೇ ನಿಮಗೋಸ್ಕರ. ಈ ನಾಟಕ ಆಡಬೇಕಾ? ನಾನು ಮಂತ್ರಿ ಆಗೋಕ್ಕೋಸ್ಕರ ಅಲ್ಲ, ಬೇಜಾರಾಗಿ ನೆನ್ನೆ ಸ್ಟೇಟ್ಮೆಂಟ್ ನೋಡಿ ಈ ಮಟ್ಟಕ್ಕೆ ಕುಮಾರಸ್ವಾಮಿ ಹೇಳಿದ್ರಲ್ಲಪ್ಪ. ಯಾರು ಪಕ್ಕದಲ್ಲಿ ಸ್ನೇಹಿತರು ಹೇಳ್ಕೊಡೋಕ್ಕಾಗಲ್ವೇನಪ್ಪ? ನಮ್ಮ ಸಾರಾಮಹೇಶ್ನಂತರು, ಪುಟ್ಟರಾಜ್ ಅಂತರು, ನಮ್ಮ ಇವನೊಬ್ಬ ಅವನೇ, ನಮ್ಮ ಸುರೇಶ್ ಬಾಬು, ಅವನೊಬ್ಬ ಪಾಪದ ಹುಡುಗ, ಅವನ ಎಂಥದೋ ಶಾಸಕಾಂಗ ಪಕ್ಷದ ನಾಯಕನ ಮಾಡೋರು, ಪಾಪದ ಹುಡುಗ ಅವನು ಹೇಳೋಕ್ಕಾಗಲ್ಲ ಪಾಪ. ಅವನ ಕೈಲಿ ಹೇಳೋಕ್ಕಾಗಲ್ಲ, ನನಗೆ ಗೊತ್ತು. ಪುಟ್ಟರಾಜನ ಕೈಲೂ ಆಗಲ್ಲ ಪಾಪ. ಸಾರಾಮಹೇಶ್ ಒಬ್ಬ ಹೇಳ್ಬೋದೇನು, ಅವನೊಬ್ಬನಿಗೆ ಒಂದು ಸ್ವಲ್ಪ ನಾನು ನೋಡ್ರಂಗೆ, ಅಣ್ಣ ಇದು ತಪ್ಪು ಕಾರಣ, ಇದು ಹೇಳ್ಬಾರ್ದು ಅಂತ ಹೇಳೋಟ್ಟು ಸ್ವಲ್ಪ ಇದಿದೆ ಅವನು. ನಮ್ಮ ಪುಟ್ಟರಾಜನು ಹೇಳೋಕ್ಕಲ್ಲ. ಫ್ರೀಡಮ್ ಇದೆಯಾ ಇಲ್ವೋ ಹೇಳ್ತಾನೆ ಮಾತ್ರ, ಅಷ್ಟಂತೂ ಒಪ್ತೀನಿ ನಾನು ಅವನ್ನ. ಸೊ ಹೇಳ್ಬೇಕಲ್ರಿ, ನಾವೆಲ್ಲ ಹಿಂಗೆಲ್ಲ ಬಂದಿದ್ದು. ನಾವು ಯಾರೇ ಆಗಲಿ ತಪ್ಪು ಅಂತ ಹೇಳ್ತೀವಿ. ಬಟ್ ಈ ಮಟ್ಟಕ್ಕೆ ಆಯಿತು, ನಿಮ್ಮ ಮೀಡಿಯಾದಲ್ಲೇ ಚರ್ಚೆ ಆಗಿಬಿಡ್ಲಿ. ಡಿ ಕೆ ಶಿವಕುಮಾರ್ನ ಇವ್ರ ಸರ್ಟಿಫಿಕೇಟ್ ಬೇಕೇನ್ರಿ? ಮುಖ್ಯಮಂತ್ರಿಯಾಗಿ ನಾನು ಒಪ್ಪಲ್ಲ ಅಂತ ಯಾರು ಒಪ್ಪು ಅಂತ ಹೇಳಿದಾರೆ? ಇವ್ರನ್ನ ಯಾರು ಅರ್ಜಿ ಹಾಕಿದ್ರಾ? ಅಥವಾ ಗವರ್ನರ್ ಏನಾರು ಲೆಟ್ರ್ ಬರೆದಿದ್ರಾ? ನಾನು ಇವ್ರನ್ನ ಅಧಿಕಾರ ಕೊಡಲಿಕ್ಕೆ ನಿಮ್ಮ ಅನುಮತಿಯನ್ನು ಕೋರಿದ್ದೇನೆ ಅಂತ ಬರೆದಿದ್ರಾ?
ಬಾಯಿಗೆ ಏನು ಬರ್ತದೆ ಅದು ಮಾತಾಡ್ತಾರಲ್ಲ.